ಸಂತು ಅವ್ರೆ, ಹಾ ನಮಸ್ಕಾರ. ಹೇಗಿದ್ದೀರಾ ಈಗ? ಹಾ ಪರವಾಗಿಲ್ಲ ಮೇಡಮ್. ನೋವೆಲ್ಲ ಜಾಸ್ತಿ ಇದೆ, ಕೈ, ಹಾ ಬೆನ್ನು ಹಾ ನೋವು, ತಲೆ ಹತ್ರ ಹಾ. ಎಲ್ಲ. ಕೈಗೆ ತುಂಬಾ ಏಟಾಗಿದೆ ಅನ್ಸುತ್ತೆ. ಎಷ್ಟು ಸ್ಟಿಚಸ್ ಗಳನ್ನ ಹಾಕಿದ್ರು? ಸ್ಟಿಚ್ ಇಲ್ಲ ಮೇಡಮ್, ಅದು ಇದು ಸರ್ಜರಿನೇ ಮಾಡ್ಬೇಕಂತೆ. ಸರ್ಜರಿನ ಮಾಡ್ಬೇಕಂತ? ಅದು ಏ ಸ್ಕಿನ್ ಫುಲ್ ಇದಾಗ್ಬಿಟ್ಟಿದೆ. ಹಾ ಹಾ ಹಾ. ಹಾ ಓಕೆ. ಇವಾಗ ನಿಮ್ಗೆ ಮಂಜು ಅವ್ರು ಬರೋದ್ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಮೇಡಮ್, ನಾನು ಅಲ್ಲಿ ಬೇಕರಿ ಹತ್ರ ಇದ್ದೆ. ಹಾ ಹಾ ಏನು ಬರೋದೇನು ಗೊತ್ತಾಗಿಲ್ಲ. ಬೇಕರಿ ಹತ್ರ ಕಾಫಿ ಕುಡ್ಕೊಂಡಿದ್ದೆ. ನಮ್ ಫ್ರೆಂಡ್ ಫೋನ್ ಮಾಡಿದ್ರು, ಹಾ. ಈ ತರ ಮಂಜು ನಿಮ್ ಮನೆ ರೋಡಲ್ಲಿ ಹೋಯ್ತಾ ಇದೆ ಕಾರಲ್ಲಿ ಅಂತ. ಯಾರ್ಯಾರು ಇದ್ದಾರೆ ಕಾರಲ್ಲಿ ಅಂದೆ. ಹ್ಮ್ ಒಬ್ರೇ ಇರೋದು ಅಂದ್ರು. ಹ್ಮ್ ಹ್ಮ್ ಸರಿ ಹೋಗಿ ನೋಡು ಎಲ್ಲೋಯ್ತಾರೆ ಅಂದ್ರು. ಅಣ್ಣ ಹ್ಮ್. ಗೇಟ್ ತೆಗೆದ್ಬಿಟ್ಟು ಇಲ್ಲೇ ನಿಮ್ ಮನೆ ಒಳಗಡೆನೆ ಹೋಯ್ತಾ ಇದಾರೆ ಅಂದೆ ಹಾ ಅಂದ್ರು. ಹಾ ಹಾ ಅದಾದ್ಮೇಲೆ ನಾನ್ ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಈ ತರ ಹಾ ಮಂಜು ಬರ್ತಾ ಇದ್ದಾನೆ, ಹಾ. ಡೋರ್ ಓಪನ್ ಮಾಡ್ಬೇಡ, ನಾನ್ ಬರ್ತೀನಿ ಅಂತ ಹೇಳ್ದೆ. ಹ್ಮ್ ಹ್ಮ್. ಬಂದು 3-4 ಸತಿ ಬೆಲ್ಲೆಲ್ಲ ಮಾಡಿ ಡೋರ್ ಎಲ್ಲ ತಟ್ಟಿದ್ದಾನೆ. ಓಕೆ. ಅವರು ಓಪನ್ ಮಾಡ್ಲಿಲ್ಲ. ಹಾ. ಅದಾದ್ಮೇಲೆ ನಾನ್ ಬಂದೆ, ನಾನು ನಮ್ ಫ್ರೆಂಡ್ ಎಲ್ಲ ಬಂದ್ರಿ. ಹ್ಮ್ ಹ್ಮ್ ಅಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ರು. ಯಾಕಪ್ಪ ಇವಾಗ ಮನೆಯೆಲ್ಲ ಮಾತುಕತೆ ಆಯ್ತು, ಇವಾಗ ಮಕ್ಳೆಲ್ಲ ನಮ್ ಜೊತೆಲಿ ಅವರಲ್ಲ, ಯಾಕಪ್ಪ ಬಂದಿದ್ದು ಇವಾಗ, ಏನ್ ವಿಷಯ, ಯಾಕೆ ಹ್ಮ್ ಬಂದೆ ಹ್ಮ್ ಇಷ್ಟೊತ್ತಲ್ಲಿ ಅಂದೆ. ಹ್ಮ್ ಹ್ಮ್ ಏನು ಮಾತಾಡ್ಲೇ ಇಲ್ಲ ಮೇಡಮ್. ಏಕಾಏಕಿ ಹ್ಮ್. ಕಣ್ಣು ಕಾರ್ ಪುಡಿ ಹಾಕ್ಬಿಟ್ಟ. ಹಾ ಹಾ. ಕಣ್ಣು ಕಾರ್ ಪುಡಿ ಹಾಕಿ ಬಿಯರ್ ಬಾಟ್ಲುಗಳಲ್ಲಿ ಹೊಡೆದ್ಬಿಟ್ಟ ಮೇಡಮ್ ಏಕಾಏಕಿ. ಎಷ್ಟು ಬಿಯರ್ ಬಾಟ್ಲ್ಗಳು ತಂದಿದ್ರು ಅವ್ರು? ಏನೇನ್ ತಗೊಂಡ್ ಬಂದಿದ್ರು ಒಂದ್ ಅಟ್ಯಾಕ್ ಮಾಡೋದಕ್ಕೆ? 2-3 ಬಿಯರ್ ಬಾಟ್ಲು ತಂದಿದ್ದಾನೆ ಮೇಡಮ್. ಹಾ. ಹಾ ಏಕ್ದಮ್ ಅಟ್ಯಾಕ್ ಮಾಡ್ಬಿಟ್ರು. ಹೌದು ಮೇಡಮ್. ಏನು ಮಾತಾಡ್ಲೇ ಇಲ್ಲ ಮೇಡಮ್. ನಿತ್ಯ ಇದ್ದ ಅಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಹಾ ಯಾಕಪ್ಪ ಬಂದಿದ್ದು ಇವಾಗ, ಏನಕ್ ಬಂದೆ ಅಂತ ಕೇಳಿದ ಅಷ್ಟೇ ಮೇಡಮ್. ಹಾ. ಏಕಾಏಕಿ ಕಾರ್ಸ್ ಪುಡಿ ಹಚ್ಬಿಟ್ಟ ಕಣ್ಣಿಗೆ. ಆಕ್ಚುಲಿ ಟಾರ್ಗೆಟ್ ಇದ್ದಿದ್ದು ಲೀಲಾ ಅವ್ರನ್ನ ಮುಗ್ಸಕ್ಕೆ ಅಂತಾನೆ ಬಂದಿದ್ದು. ಹೌದೌದು ನೀವ್ ಮೇಡಮ್. ಸಿಗಾಕೊಂಡ್ರಿ. ಹಾ ಅವ್ರು ಡೋರ್ ಓಪನ್ ಮಾಡಿದ್ರೆ ಅವ್ರನ್ನ ಏನೋ ಒಂದ್ ಗತಿ ಮಾಡ್ಬಿಟ್ಟು ಹೋಗಿರೋನು. ಹಾ ಹಾ. ಅವ್ರು ಬಚಾವಾಗಿ ಅದು ನನ್ನ ಮೇಲೆ ತಿರ್ಕೊಂತು ಮೇಡಮ್. ಅಲ್ಲ, 4 ಜನ ಮಕ್ಳಿದಾರೆ ಮನೆಯಲ್ಲಿ. ಮಂಜ ಅವರು ಮನೆಗ್ ಬಂದ್ ದಾಳಿ ಮಾಡೋವಷ್ಟು ಧೈರ್ಯ ಹೆಂಗ್ ಮಾಡಿದ್ರು? ಒಬ್ರು ತಂದೆ ಆಗಿ, ಆ ಮಕ್ಳುಗಳ ತಂದೆ ಆಗಿ, ತಂದೆ ಆದವ್ರ ಜವಾಬ್ದಾರಿನ ಇದು? ಏನ್ ಅನ್ಸುತ್ತೆ ನಿಮ್ಗೆ? ಏನಿಲ್ಲ ಮೇಡಮ್, ಅವನೆಲ್ಲ ಬರೀ ನಾಟಕ ಅಷ್ಟೇ. ಅವಳನ್ನ ಒಂದ್ ಗತಿ ಮಾಡ್ಬೇಕು, ಅವಳನ್ನ ಏನಾದ್ರು ಜೀವಂತವಾಗಿ ಬಿಡ್ಬಾರ್ದು, ಹ್ಮ್ ಹ್ಮ್. ಅವಳನ್ನ ಸಾಯಿಸ್ಲೇಬೇಕು ಅಂದ್ಬಿಟ್ಟು ಅವ್ನ ಮನ್ಸಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಇನ್ನೇನ್ ಬೇರೆ ಇನ್ಯಾವ ಉದ್ದೇಶ ಇಲ್ಲ ಮೇಡಮ್. ಲೀಲಾ ಅವ್ರನ್ನ 3 ಮುಗಿಸೋಕೆ ದಿವಸ ರೆಡಿ ಹಿಂದೆ, ಆಗಿದ್ದಾರೆ. ಇವಾಗ 3 ದಿವಸ ಹಿಂದೆ ಎಲ್ಲ ಒಂದ್ 20 ಜನ ಕರ್ಕೊ ಬಂದಿದ್ರು ಮೇಡಮ್. ದೊಡ್ಡವ್ರನ್ನೆಲ್ಲ ಕರ್ಕೊ ಬಂದ್ರು, ಅವ್ರ ಊರವ್ರನ್ನೆಲ್ಲ. ಹಾ ಹಾ. ಅಲ್ಲೇ ಬನೆಘಟ್ಟ ಪಾರ್ಕ್ ರೋಡ್ ಹತ್ರನೇ ಮಾತುಕತೆ ಎಲ್ಲ ಆಯ್ತು. ಓಕೆ. ಅದಾದ್ಮೇಲೆ ಕೋರ್ಟ್ ಏನ್ ತೀರ್ಮಾನ ಆಗುತ್ತೋ 12 ಗಂಟೆ ಮಕ್ಳು ಇಲ್ಲ ಮಂಜು ಜೊತೆ ಇರ್ಬೇಕು, ಇಲ್ಲ ಲೀಲಾ ಅವ್ರ ಜೊತೆ ಇರ್ಬೇಕು ಅಂದ್ರು ದೊಡ್ಡವರೆಲ್ಲ. ಹ್ಮ್ ಹ್ಮ್. ಅದಾದ್ಮೇಲೆ ಲೀಲಾ ಅವರು 2 ಮಕ್ಳನ್ನು ಕರ್ಕೊ ಬಂದಿದ್ದಾರೆ, ಗಂಡ್ ಮಕ್ಳನ್ನ. ಅವರು 3 ದಿವಸದಿಂದ ಇಲ್ಲೇ ಇದ್ದಾರೆ. ಓಕೆ. ಲೀಲಾ ಅವ್ರ 3 ಜನ ಮಕ್ಳು ಈಗ ನಿಮ್ ಮನೇಲೇ ಇದ್ದಾರೆ? ನಮ್ಮ ಮನೇಲೇ ಇದ್ದಾರೆ ಮೇಡಮ್. ಮಕ್ಳು ಹೇಗಿದ್ದಾರೆ ಸರ್ ಈಗ? ಅದೇ ಇದು ಬ್ಲಡ್ ಅದೆಲ್ಲ ನೋಡಿ ರಾತ್ರಿ ಗೊಳು ಅಂತ ಅಳ್ತಾ ಇದ್ರು. ಅಂಕಲ್ ಏನಾಯ್ತು ಏನಾಯ್ತು ಅಂತ. ಅವರು ಓಡ್ ಬಂದ್ರು ಮೇಡಮ್, ಡೋರ್ ತೆಗ್ದಿದ್ದೆ ಆಚೆಗೆ. ಅವರು ಆ ರಕ್ತ ಎಲ್ಲ ನೋಡಿ ಅಳ್ತಾ ಇದ್ರು ಮೇಡಮ್ ಜೋರಾಗಿ. ಮಕ್ಳ ಪರಿಸ್ಥಿತಿ ಏನಾಗಿರ್ಬೇಡ, ಮನಸ್ಥಿತಿ ಏನಾಗಿರ್ಬೇಡ, ಇದನ್ನೆಲ್ಲ ನೋಡಿ ಅಲ್ವಾ? ಹೌದೌದು ಮೇಡಮ್. ಇಲ್ಲ, ಬೆಳಗ್ಗೆ ನಾನು 5 ಗಂಟೆಲಿ ಬಂದಾಗ ಎಲ್ಲ ಬಂದು ಮಾತಾಡ್ಸ್ರು ಮೇಡಮ್. ಅವರು ಹೆಂಗಿದೆ ನೋವು, ಏನಾಯ್ತು ಅಂಕಲ್ ಅಂತೆಲ್ಲ ಮಾತಾಡ್ಸ್ರು ಮೇಡಮ್ ಅವ್ರು ಅಷ್ಟೊತ್ತಲ್ಲಿ ಎದ್ದು. ಮಂಜು ಅವ್ರ ಬಗ್ಗೆ ಕೇಳಲಿಲ್ಲ ಮಕ್ಳು? ಅವರು ದೊಡ್ಡ ಮಗ ಹೋಯ್ತೀನಿ ಹೋಯ್ತೀನಿ ಅಂತ 3 ದಿವಸದಿಂದ ಹಠ ಮಾಡ್ತಾ ಇದ್ದ ಹತ್ಕೊಂಡು. ಇವಾಗ ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಬೇಡ, ನಾನು ಹೋಗಲ್ಲ ಅಂತ ಕೂತಿದ್ದಾನೆ ಮೇಡಮ್. 3 ದಿವಸದಿಂದ ಅಳ್ತಾನೆ ಇದ್ದ ಕಂಟಿನ್ಯೂಸ್ಲಿ. ಅವ್ರ ಅಪ್ಪಗೆ ಫೋನ್ ಮಾಡಿದಾಗೆಲ್ಲ ಬಂದ್ ಕರ್ಕೊಂಡು ಹೋಗು, ನಾನ್ ಬರ್ತೀನಿ ಅಂತ ಅಳ್ತಾನೆ ಇದ್ದ. ಇವಾಗ ನೈಟ್ ಇದನ್ನೆಲ್ಲ ನೋಡಿ ಇವಾಗ ಬೆಳಗ್ಗೆಯಿಂದ ಏನಪ್ಪಾ ಹೋಯ್ತೀನಪ್ಪ ಅಂದ್ರೆ, ಇವಾಗ ಇಲ್ಲ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಇದ್ದಾನೆ. ಏನೋ ಲೀಲಾ ಅವರಿಂದ, ಮಂಜು ಅವರಿಂದ ನನಗೆ ಪ್ರಾಣ ಬೆದರಿಕೆ ಇದೆ, ನನಗ್ ಭಯ ಆಗ್ತಿದೆ, ನನಗ್ ಸಾಯಿಸ್ಬಿಡ್ತಾರೆ ಅಂತಿದ್ರು ಮಂಜಾ ಅವರು. ಅದೆಲ್ಲ ಸುಳ್ಳು ಮೇಡಮ್. ನಾವ್ ಏನಕ್ ಮೇಡಮ್ ಅವ್ನ ವಿಷಯಕ್ಕೆ ಹೋಗೋಣ? ನಾವು ಅವ್ನ ವಿಷಯಕ್ಕೆ ಹೋಯ್ತಾ ಇಲ್ಲ ಮೇಡಮ್. ಆದ್ರೆ ಅವನೇ ಅವರು ನಿಮ್ ಸುಮ್ನೆ ವಿಷಯಕ್ಕೆ ಬರೋದ್ ಮಾತ್ರ ಬಿಡ್ತಿಲ್ಲ. ಹೌದು ಮೇಡಮ್. ಇವಾಗ ಇಷ್ಟೆಲ್ಲ ತೀರ್ಮಾನ ಆಯ್ತು, ದೊಡ್ಡವರೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ಇವಾಗ 3 ದಿವಸ ಬಿಟ್ಕೊಂಡು ಅವನೇ ಬಂದಿರೋದು ಮೇಡಮ್. ಇವಾಗ ನಾವೇನಾದ್ರು ಅವ್ನ ಹುಡ್ಕೊಂಡು ಹೋದ್ರ? ನಾನೇ ಅವ್ನ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದೀನಿ. ಫೋನ್ ಮಾಡ್ತಾನೆ ಇದ್ದ 3 ನಂಬರ್ ಇಂದ, ನಾನು 3 ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದೀನಿ. ಸರ್, ಇವಾಗ ಇಷ್ಟೆಲ್ಲ ಆಯ್ತಲ್ಲ ಸಂತು ಅವ್ರೆ, ನಿಮಗೆ ನಿಮ್ಮ ಮನಸ್ಥಿತಿ ಇವಾಗ ಹೇಗಿದೆ? ಯಾಕಂದ್ರೆ ಇವಾಗ ಲೀಲಾ ಅವ್ರು ಬಂದ್ರು, ಲೀಲಾ ಅವ್ರನ್ನ ಇಷ್ಟಪಟ್ಟಿದ್ರಿಂದ ಹಿಂಗೆಲ್ಲ ಆಗ್ತಿದೆ ಅನ್ನೋ ಒಂದ್ ಮನಸ್ಥಿತಿ ಇದೆಯಾ, ಅಥವಾ ಏನಿದೆ ನಿಮ್ ಮನ್ಸಲ್ಲಿ ಇವಾಗ ಹಿಂಗೆಲ್ಲ ಆಗ್ತಿರೋದಕ್ಕೆ? ಏನಿಲ್ಲ ಮೇಡಮ್, ಅವನು ಸುಮ್ನೆ ಇವಾಗ ಅವಳನ್ನ ಉಳಿಸ್ಬಾರ್ದು ಅನ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಮೇಡಮ್. ಇವಳು ಎಲ್ಲೂ ಬದುಕಾಕ್ ಬಿಡ್ಬಾರ್ದು, ಅವನ ಹತ್ರನೂ ಬದುಕಾಕ್ ಬಿಡ್ಬಾರ್ದು. ಯಾರನ್ನ ಒಬ್ಬರನ್ನ ಇದ್ ಮಾಡ್ಬೇಕನ್ಬಿಟ್ಟು ಟಾರ್ಗೆಟ್ ಇಕ್ಕೋಬಿಟ್ಟಿದ್ದಾನೆ ಮೇಡಮ್. ಇನ್ನೇನಿಲ್ಲ ಮೇಡಮ್ ಅವ್ನ ಮನ್ಸಲ್ಲಿ. ಈಗ ಮಂಜು ಅವ್ರ ಟಾರ್ಗೆಟ್ ಏನೇ ಇರ್ಲಿ, ನೀವು ಲೀಲಾ ಅವ್ರನ್ನ ಬಿಟ್ಕೊಡಕ್ ರೆಡಿ ಇದೀರಾ? ಇಲ್ಲ ಮೇಡಮ್. ಇಷ್ಟೆಲ್ಲ ಆದ್ಮೇಲೆ ಏನಕ್ ಬಿಟ್ಕೊಡೋಣ ಮೇಡಮ್? ಕಷ್ಟನೋ ಸುಖನೋ ಇನ್ನ ಎಷ್ಟು ಕಷ್ಟ ಆಗ್ಬಿಡುತ್ತೆ ಮೇಡಮ್. ನೋಡೋಣ, ಆ ಕೋರ್ಟ್ ಮುಖಾಂತರನೇ ಹೋಗೋಣ ಅಂತ ಮೊನ್ನೆನೂ ನಾನು ಮಾತಾಡ್ಬಿಟ್ಟು ಎಲ್ಲ ಬಂದೆ ಮೇಡಮ್. ಮಕ್ಳನ್ನ ಸರ್, ಮಕ್ಳನ್ನ ಏನ್ ಮಾಡ್ತೀರಾ ಸರ್? ಮಕ್ಳು ನೋಡ್ಕೋತೀರಾ? ನೋಡ್ಕೊಂತೀರಿ ಮೇಡಮ್. ಕೋರ್ಟ್ ಏನ್ ಹೇಳುತ್ತೋ ಅದೇ ಡಿಸೈಡ್ ಮಾಡ್ಲಿ. ಮಕ್ಳನ್ನ ನೋಡ್ಕೊಂತೀರಿ.
ನಮ್ ಕೈಯಲ್ಲಿ ಎಲ್ಲಾಗುತ್ತೋ ಅಲ್ಲಿ ನಾವು ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗಿ ನೋಡ್ಕೊಂತೀರಿ ಮೇಡಮ್. ಹೌದು. ಇನ್ನು ಮಂಜು ಅವ್ರು ನಿಮಗ್ ಫೋನ್ ಮಾಡಿ ಮಾತಾಡ್ದಾಗೆಲ್ಲ ಸಂತು ಅಣ್ಣ ಕಳ್ಸೋಣ ಅಂತಿದ್ರು. ಅಣ್ಣ ಅಣ್ಣ ಅನ್ಕೊಂಡೆ ನೋಡಿ. ಇಲ್ಲ ಮೇಡಮ್, ಇವಾಗ 3 ದಿವಸ ಹಿಂದೆ ಎಲ್ಲ ಮಾಡ್ದಾಗೆಲ್ಲ ಅಣ್ಣ ಅವ್ಳು ಸರಿ ಇಲ್ಲ ಅಣ್ಣ, ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ ಮೇಡಮ್, ಅಸಹ್ಯವಾಗೆಲ್ಲ ಮಾತಾಡಿದ್ದೇನೆ ಮೇಡಮ್. ಯಾರು ಲೀಲಾ ಅವ್ರು ಸರಿ ಇಲ್ಲ ಅಂತನಾ? ಹೌದು ಮೇಡಮ್. ಏನ್ ಹೇಳಿದ್ರು? ಈ ತರ ಅಸಹ್ಯವಾಗಿ ಎಲ್ಲ ಮಾತಾಡಿದಾನೆ. ಅವಳು 7-8 ಜನ ಹತ್ರ ಮಲಗಿದಳಣ್ಣ, ಬೇಡಣ ಕಳ್ಸ್ಬಿಡೋಣ, ಅವಳು ನಿನ್ ಜೊತೆನೂ ಬಾಳಲ್ಲ, ಯಾರ್ಯಾರ ಹತ್ರ ದುಡ್ಡುಗಳು ಹಾಕ್ಸ್ಕೊಂಡು ಎಲ್ಲೆಲ್ಲಿ ಮಲಗಿದಾಳೆ, ಯಾವ ಲಾಡ್ಜಲ್ಲಿ ಮಲಗಿದಾಳೆ, ಬಾ ನಾನ್ ತೋರಿಸ್ತೀನಿ, ನನ್ನ ಹತ್ರ ಪ್ರೂಫ್ ಐತೆ ಅಂದ. ಅಪ್ಪ ನನ್ನ ಹತ್ರ ಏನಪ್ಪ ಮಾತಾಡ್ತೀಯ ನೀನು, ಇವಾಗ ದೊಡ್ಡವ್ರನ್ನ ಕರ್ಕೊ ಬರ್ತೀನಿ ಅಂದೆಲ್ಲ, ಕರ್ಕೊಬಾ ಅಂದೆ. ಅದಾದ್ಮೇಲೆ ತಿರ್ಗಾ ಫೋನ್ ಕಟ್ ಮಾಡ್ದ. ಅದಾದ್ಮೇಲೆ ಕಟ್ ಮಾಡಿ ತಿರ್ಗಾ ಒಂದ್ 5 ನಿಮಿಷ ಬಿಟ್ಕೊಂಡ್ ಮಾಡ್ದ. ಅಣ್ಣ ಅವಳು ಚೆನ್ನಾಗಿದ್ದಾಳೆ ಅನ್ಬಿಟ್ಟು ಅವಳು ಏನಣ್ಣ ದಂಧೆ ಮಾಡ್ತಾ ಇದೀಯಾ, 5,000 10,000 ಯಾರಿಗಾದ್ರು ಕಳಿಸ್ತಾ ಇದೀಯ ಅಂದ. ನನಗೆ ಏನಕ್ಕಪ್ಪ ಮಾಡ್ತಾ ಇದೀಯಾ ಅಂದೆ. ಅದಾದ್ಮೇಲೆ ಇಲ್ಲ ಅಣ್ಣ, ಅವಳು ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಂಡವಳೆ, ಇವಳ ಹತ್ರ ದುಡ್ಡು ಹಾಕ್ಸ್ಕೊಂಡವಳೆ, ಅವಳು ಸರಿ ಇಲ್ಲ ಅಣ್ಣ, ಹಂಗೆ ಹಿಂಗೆ ಅಂತ. ಹಂಗಾದ್ರೆ ನೀನ್ ಇಷ್ಟು ವರ್ಷ ಅದೇ ಬಿಸ್ನೆಸ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ನಾನೇನಕ್ ಮಾಡೋಣ, ಮತ್ತೆ ಯಾಕೆ ಇದೆಲ್ಲ ನನ್ಗೆ ಹೇಳ್ತಾ ಇದೀಯಾ ಅಂತೆಲ್ಲ ಹೇಳಿದಿ ಮೇಡಮ್. ನನ್ನ ಹತ್ರ ಎಲ್ಲಾ ವಾಯ್ಸ್ ರೆಕಾರ್ಡ್ಗಳು ಇದೆ ಮೇಡಮ್. ಕಳ್ಸಿ ಅದನ್ನ. ಮತ್ತೆ ನಿಮ್ಗೆ ಲೀಲಾ ಅವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ ಮೇಡಮ್. ಓಕೆ. ಈಗ ಲೀಲಾ ಅವ್ರನ್ನು ನೀವು ಕಳ್ಸಲ್ಲ, ಮಕ್ಳನ್ನು ಕಳ್ಸಲ್ಲ. ನಿಮ್ಮ ಮಕ್ಳ ಜವಾಬ್ದಾರಿ, ಲೀಲಾ ಅವ್ರ ಜವಾಬ್ದಾರಿ ಕಂಪ್ಲೀಟ್ ಆಗಿ ಇವಾಗ ನೀವೇ ತಗೋತಿದ್ದೀರಾ. ಹೌದೌದು ಮೇಡಮ್. ಲೀಲಾ ಅವ್ರು ಹೇಳ್ತಿದ್ರು, ನನ್ನ ಕಾಪಾಡಕ್ಕೋಸ್ಕರ ಸಂತು ಅವ್ರು ಹಿಂಗ್ ಮಾಡ್ಕೊಂಡ್ರು ಮೇಡಮ್, ಇಲ್ಲಾಂದ್ರೆ ನನ್ ಕತೆ ಮುಗಿತಿತ್ತು ಅಂತ ಹೇಳಿ. ಲೀಲಾ ಅವ್ರ ಪರಿಸ್ಥಿತಿ ಈಗ ಹೇಗಿದೆ? ಅವ್ರು ಹೇಗಿದ್ದಾರೆ? ಅವ್ರಿಗೇನು ಎಡಗಾಲೇನು ಸ್ವಲ್ಪ ಏಟಾಗಿದೆ ಮೇಡಮ್, ಆ ಮೆಟ್ಲಿಂದ ಬಿದ್ರಲ್ಲ, ಎಡಗಾಲ್ ಸ್ವಲ್ಪ ಏಟಾಗಿದೆ ಅಷ್ಟೇ. ಸ್ವಲ್ಪ ಲೈಟ್ ಆಗಿ ಆ ಕಣ್ಣ ಹತ್ರ ಎಲ್ಲ ಕಾರ್ದ್ ಪುಡಿ ಅವ್ರಿಗೂ ಬಿದ್ದಿದೆ. ಸರ್, ಈಗ ಅಟ್ಯಾಕ್ ಮಾಡಿದ್ರು, ಬಟ್ ನಿಮ್ ಸ್ನೇಹಿತರಲ್ಲಿ ಇರೋದ್ರಿಂದ ಹಿಡಿಯಕ್ ಪ್ರಯತ್ನ ಪಡ್ಲಿಲ್ವಾ ಮಂಜು? ಸರ್ ಅವ್ರ ಬೈಕ್ ಏನೋ ಮೊಚ್ಚು ಗಿಚ್ಚು ತಂದಿದ್ದಾನೇನೋ, ಹೊಡೆದ್ ಬಿಡ್ತಾನೆ ಅನ್ಬಿಟ್ಟು ಯಾರು ಹಿಡಿಯಕ್ ಬಂದಿಲ್ಲ ಮೇಡಮ್ ನಮ್ ಫ್ರೆಂಡ್ಸ್. ಇವಾಗ ಯಾರೇ ಆಗ್ಲಿ ಏಕ್ದಮ್ ಅಟ್ಯಾಕ್ ಮಾಡಿದಾಗ ಯಾರ್ ಮೇಡಮ್ ಬಂದ್ಬಿಡ್ತಾರೆ, ಎಂತ ಫ್ರೆಂಡ್ಸ್ ಆದ್ರೂ ಬರ್ತಾರ ಮೇಡಮ್? ಇವಾಗ ಏಕಾಕಿ ಅವ್ರಿಗೂ ಭಯ ಇರುತ್ತಲ್ಲ, ಇನ್ನೆಲ್ಲಿ ನಮ್ಗೆ ಹೊಡೆದ್ ಬಿಡ್ತಾನೆ ಅನ್ಬಿಟ್ಟು ಅವ್ರು ಕ್ಯಾಶುಯಲ್ ಆಗಿ ನೋಡ್ತಾ ಇದ್ರು. ನಾನು ಹೇಳ್ತಾನೆ ಇದೀನಿ, ಕಾರ್ಡ್ ಪುಡಿ ಹಾಕ್ಬಿಟ್ಟು ಹೊಡಿತಾ ಇದ್ದೇನೆ ಬನ್ನಿ ಅಂದ್ರು, ಅವ್ರು ಕೆಳಗಡೆ ಏನಾದ್ರು ಎತ್ಕೊಬರಕ್ ಓಡ್ತಾ ಇದಾರೆ, ಅವ್ನ ಹಿಡಿಯಕ್ ನೋಡ್ತಾ ಇಲ್ಲ. ಈಗ ನಿಮ್ಗೆ ಚುಚ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ರು. ಯಾವ್ದ್ರಲ್ಲಿ ಬಂದಿದ್ರು? ಕಾರಲ್ಲಿ ಬಂದಿದ್ರ ಮಂಜು ಅವರು? ಕಾರಲ್ಲಿ ಮೇಡಮ್, 6106 ಕಾರ್ ನಂಬರ್. ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ? ಕೊಟ್ಟಿದೀವಿ ಮೇಡಮ್. ನೈಟ್ ಹೇಳಿದ್ರು ಅವರು? ಅದೇ ಹೇಳಿದಾರೆ ಮೇಡಮ್, FIR ಎಲ್ಲ ಬುಕ್ ಮಾಡಿಸಿದ್ದೀರಿ. ಕಾಲ್ ಏನಾದ್ರು ಮಾಡಿದ್ರ ಮಂಜು ಅವ್ರಿಗೆ? ಬರ್ತೀನಿ ಸ್ಟೇಷನ್ ಹತ್ರ ಅಂತ ಹೇಳಿದ್ರ? ಮಾಡಿದ್ರು ಮೇಡಮ್. ಬರ್ತಾರಂತ ಸ್ಟೇಷನ್ ಹತ್ರ ಮಂಜು ಅವರು? ಬರ್ಬೋದು ಮೇಡಮ್. ಬರ್ಬೋದಾ? ಹೋಯ್ತಾ ಇದೀರಾ? ಅಲ್ಲೇ ಸ್ಟೇಷನ್ ಹತ್ರಗೆ ಹೋಯ್ತೀನಿ ಮೇಡಮ್. ಹೋಗ್ತಿದ್ದೀರಾ? ಸರಿ, ಆಯ್ತು ಸಂತು ಅವ್ರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.